ಲ್ಯಾಂಡ್ಲಿಂಕ್ಸ್ ಅಂದ್ರೆ ಕೃಷ್ಣ ಜೆ ಪಾಲೆಮಾರ್. ಈ ಸಂಸ್ಥೆಯ 45 ವರ್ಷಗಳ ಯಶಸ್ವಿ ಪಯಣದ ಸವಿ ನೆನಪಿಗಾಗಿ ಕೃಷ್ಣ ಜೆ ಪಾಲೆಮಾರ್ ನೇತೃತ್ವದಲ್ಲಿ ಮಂಗಳೂರಿನ 4 ಪ್ರಮುಖ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವ 4 ಅತ್ಯಾಧುನಿಕ ಮತ್ತು ಅದ್ದೂರಿ ಸಭಾಭವನಗಳು ಮೇ 23ರಂದು ಏಕಕಾಲದಲ್ಲಿ ಲೋಕಾರ್ಪಣೆಯಾಗಲಿಕ್ಕಿದೆ. ಈ ಐತಿಹಾಸಿಕ ಸಮಾರಂಭವನ್ನ ಎಸ್ ಅಬ್ದುಲ್ ನಜೀರ್ ಉದ್ಘಾಟಿಸಲಿದ್ದಾರೆ. ಮಂಗಳೂರಿನ ಮೇರಿ ಹಿಲ್ನಲ್ಲಿರುವ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಮುಖ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ, ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಡಿ ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ. ಇದೇ ಹಾಲ್ನಲ್ಲಿ ನಡೆಯಲಿಕ್ಕಿದೆ. ಅದರಲ್ಲಿ ಗವರ್ನರ್, ತೆಲಂಗಾಣ ಗವರ್ನರ್, ಆಂಧ್ರ ಪ್ರದೇಶ ಗವರ್ನರ್ ಆದ ಅಬ್ದುಲ್ ನಜೀರ್ ಅವರು ಮತ್ತು ರೈಲ್ವೆ ಮಂತ್ರಿಗಳಾದ ಸೋಮಣ್ಣನವರು ಹಾಗೂ ನಮ್ಮ ಸಂಸದರಾದ ಬ್ರಿಜೇಶ್ ಚೌಟ ಅವರು ಹಾಗೂ ಯುಟಿ ಖಾದರ್ ಅವರು ಮತ್ತೆ ಭರತ್ ಶೆಟ್ಟಿ ಹಾಗೂ ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ಐವನ್ ಡಿಸೋಜಾ ಇವರು ಭಾಗವಹಿಸಲಿಕ್ಕಿದ್ದಾರೆ. ಇದರ ಮುಖೇನ ಇವತ್ತು ಕಾರ್ಯಕ್ರಮದಲ್ಲಿ ಜನರಿಗೂ ಇವತ್ತು ನಾವು ಸಭಾಪತಿಗಳ ಪತ್ರಿಕಾ ಕಡಿಮೆ ಹೆಚ್ಚು ಪ್ರಚಾರ ಕೊಟ್ಟು ಇವತ್ತಿನ ಎಲ್ಲ ಗಾಯಕಿ ಮಾಡಬೇಕಾದಲ್ಲಿ ಅದರಲ್ಲಿ ಸಮಾಜಕ್ಕೆ ಅಂತ ಇದೆ. ಅದರಲ್ಲಿ ಇದರಲ್ಲೂ ಕೂಡ ಅದು ಮಗದೊಮ್ಮೆ ಸಾಮೂಹಿಕ ಕಾರ್ಯಕ್ರಮಗಳು ಯಾವುದೇ ಆಗುತ್ತೆ, ಒಳ್ಳೆ ಕಾರ್ಯಕ್ರಮ ಆಗುತ್ತೆ, ಸಾಮೂಹಿಕವಾದಂತಹ ಯಾವುದೇ ಕಾರ್ಯಕ್ರಮಗಳು ಖಚಿತವಾಗಿ ಈ ಎಲ್ಲ ಸಾಮೂಹಿಕ ಕಾರ್ಯಕ್ರಮಕ್ಕೆ ಖಚಿತವಾಗಿ ಬೆಳಕರಿಯ ವಿನಂತಿಯನ್ನು ಕೂಡ ಅದರ ಜೊತೆಯಲ್ಲಿ ಪತ್ರಿಕಾ ಪ್ರಕಟಣೆಯ ಒಂದು ನೋಟನ್ನು ಕೊಡ್ತೀನಿ. ಅದರಲ್ಲೆಲ್ಲ ಅಲ್ಲಿ ಬೇಕಾದ ಮಾಹಿತಿ ಬಂದು ಇದರಲ್ಲಿ ಇದೆ. ಬೇಕಾದ ಡೆಸ್ಟಿನೇಷನ್ ವೆಡ್ಡಿಂಗ್ ಏನೋ ಮಾಡಿದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ಅದಲ್ಲದೆ ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಇನ್ನೊಂದು ಸಮುದ್ರ ಕಿನಾರೆಯಲ್ಲಿ ಕೂಡ ಒಂದು ಒಳ್ಳೆಯಂಥ ಇವೆಂಟ್ ಪ್ಲೇಸನ್ನು ನಿರ್ಮಾಣ ಮಾಡಿದ್ದೀವಿ. ಅದನ್ನು ಈಗ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ, ಹೇಳಿದ್ದಾರೆ, ಕೊಡುವವರು ಮಾಡಬಾರ್ದಂತೆ. ಹಾಗೆ ನಾವು ಇನ್ನೊಮ್ಮೆ ಹೇಳ್ತೇವೆ.